ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯ ಅವರು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಆದರೆ ಇವತ್ತು ಗಿಲ್ಲಿ ಮತ್ತು ಕಾವ್ಯ ಫೋನ್ನಲ್ಲಿ ಏನು ಮಾತನಾಡಿದರು, ಕಾವ್ಯ ಹೇಳಿದ್ದೇನು, ಗಿಲ್ಲಿಯ ಒಂದು ವಿಡಿಯೋ ಈ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂಥದ್ದು. ಏನಿದು ಸುದ್ದಿ ಅಂತ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಒಂದು ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಗಿಲ್ಲಿ ಮತ್ತು ಕಾವ್ಯ ಇಡೀ ಕರ್ನಾಟಕದ ಜನತೆಗೆ ಇಷ್ಟ ಆಗಿರುವಂತಹ ಈ ಜೋಡಿ ಸಣ್ಣ ಮಕ್ಕಳಿಂದ ಹಿಡಿದು ಬಿಗ್ ಬಾಸ್ ವಿನ್ನರ್ ಯಾರು ಅಂತ ಕೇಳಿದರೆ ಹೇಳೋದೆ ಗಿಲ್ಲಿ ಮತ್ತು ಕಾವ್ಯ ಹೆಸರೇ. ಸದ್ಯ ಅಷ್ಟು ಅಚ್ಚುಕಟ್ಟಾಗಿ ಜನರ ಮನಸ್ಸಲ್ಲಿ ಹೊಡೆದು ಬಿಟ್ಟಿದ್ದಾರೆ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯ ಏನೇ ಮಾಡಿದರೂ ಕೂಡ ಅದು ದೊಡ್ಡ ಮ್ಯಾಟರ್ ಆಗ್ತಾ ಇರಲಿಲ್ಲ. ಏಕೆಂದರೆ ಹೈಲೈಟ್ ಕಾಮಿಡಿ ಆಗ್ತಾ ಇತ್ತು. ಸದ್ಯ ಈ ಇಬ್ಬರ ಜೋಡಿಯನ್ನು ಅಷ್ಟು ಸಖತ್ತಾಗಿ ಇಷ್ಟಪಡ್ತಾ ಇದ್ರು. ಯಾವುದೇ ಕಾಂಟ್ರವರ್ಸಿಗಳು ಕೂಡ ಆಗ್ತಾ ಇರಲಿಲ್ಲ. ಯಾಕೆಂದರೆ ಇವರಿಬ್ಬರ ಕಾಮಿಡಿ ಎಲ್ಲರಿಗೂ ಕೂಡ ಇಷ್ಟ ಆಗ್ತಾ ಇತ್ತು, ಇವರಿಬ್ಬರ ಮಾತುಗಳು ಕೂಡ ಇಷ್ಟ ಆಗ್ತಾ ಇತ್ತು, ಗಿಲ್ಲಿಯ ನಡವಳಿಕೆ, ಗಿಲ್ಲಿಯ ಕಾಮಿಡಿ ಎಲ್ಲರಿಗೂ ಕೂಡ ಇಷ್ಟ ಆಗ್ತಾ ಇತ್ತು. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಏಕಾಏಕಿ ಇದ್ದಂತಹ ಜೋಡಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ. ಇವರಿಬ್ಬರಿಗೂ ಕೂಡ ಕೆಲವೊಂದಿಷ್ಟು ನೆನಪುಗಳು ಕಾಡೋದಂತೂ ಸಹಜವಾಗಿಬಿಟ್ಟಿದೆ ಅಂತೆ. ಹೌದು. ಕಾವ್ಯ ಅವರು ಗಿಲ್ಲಿಗೆ ಕಾಲ್ ಮಾಡಿದ್ದಾರೆ. ಮಾತನಾಡುವಾಗ ಗಿಲ್ಲಿ, ನಾನು ನೀನು ಜೊತೆಗೆ ಇದ್ದಂಥ ಕಾಮಿಡಿ ಹಾಗೂ ನೆನಪುಗಳು ಸಿಕ್ಕಾಪಟ್ಟೆ ಬರ್ತಾ ಇದೆ ಗಿಲ್ಲಿ, ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಿನ್ನ ಅಂತ ಕಾವ್ಯ ಅವರು ಇದೀಗ ಗಿಲ್ಲಿಗೆ ಹೇಳ್ತಾ ಇದ್ದಾರೆ. ಗಿಲ್ಲಿ ಹೌದಾ ಅಂತ ಒಂದು ಕಾಮಿಡಿಯಲ್ಲೂ ಕೂಡ ಮಾತನಾಡಿದ್ದಾರೆ. ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ಹೈಲೈಟ್ ಆಗಿರುವಂಥದ್ದು. ಸ್ನೇಹಿತರೆ, ಏನೇ ಆಗಲಿ, ಒಂದು ಸ್ನೇಹ ಆಗಲಿ, ಒಂದು ಪ್ರೀತಿ ಆಗಲಿ, ಭಾಳ ಲಾಂಗ್ ಡಿಸ್ಟೆನ್ಸ್ ಇರೋಕ್ಕಿಂತಲೂ ಹತ್ರ ಆಗಿಬಿಟ್ರೆ ಅದನ್ನು ಬಿಟ್ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆ ಒಂದು ನೆನಪುಗಳು ಪದೇ ಪದೇ ಕಾಡಲಿಕ್ಕೆ ಶುರುವಾಗುತ್ತೆ. ಅಂಥ ಒಂದು ವಿಚಾರ ಗಿಲ್ಲಿ ಮತ್ತು ಕಾವ್ಯರ ಜೋಡಿ. ಒಂದು ಕಡೆ ಸ್ನೇಹ, ಒಂದು ಕಡೆ ಪ್ರೀತಿ, ಎರಡು ಕೂಡ ಮಿಕ್ಸ್ ಆಗಿಬಿಟ್ಟಿದೆ. ಇಲ್ಲಿ ಜನ ತಿಳ್ಕೊಳುವ ರೀತಿಯಲ್ಲಿ ಚೇಂಜಸ್ ಆಗಿಬಿಟ್ಟಿದೆ, ಏನೋ ಗೊತ್ತಿಲ್ಲ ವೀಕ್ಷಕರೇ. ಜನ ಮಾತ್ರ ಇವರಿಬ್ಬರನ್ನ ಮದುವೆ ಮಾಡಲಿಕ್ಕೆ ಕಾಯ್ತಾ ಕೂತಿದ್ದಾರೆ. ಸದ್ಯ ಆದರೂ ಕೂಡ ಇವರಿಬ್ಬರು ಮದುವೆಗೆ ಹೋಗ್ತಾರಾ ಇಲ್ವಾ ಗೊತ್ತಿಲ್ಲ. ಆದರೆ ಇವತ್ತಿನ ನೆನಪು, ಇವತ್ತಿನ ಬೆಳವಣಿಗೆ, ಕಾವ್ಯ ಮತ್ತು ಗಿಲ್ಲಿ ಅವರ ನೆನಪುಗಳನ್ನು ಇವತ್ತು ಮತ್ತೆ ನೆನೆಸ್ಕೊಂಡಿದ್ದಾರೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ವೀಕ್ಷಕರು. ಯಾರೆಲ್ಲ ಕಾವ್ಯ ಮತ್ತು ಗಿಲ್ಲಿ ಅಭಿಮಾನಿಗಳಿದ್ದೀರಿ, ಯಾರೆಲ್ಲ ಕಾವ್ಯ ಮತ್ತು ಗಿಲ್ಲಿ ಅವ್ರನ್ನ ಮದುವೆ ಮಾಡಿಸ್ಬೇಕು, ಮದುವೆ ಆಗಬೇಕು ಈ ಜೋಡಿ ಅಂತ ಬಯಸ್ತಾ ಇದ್ದೀರಿ, ಎಲ್ಲರೂ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ, ಈ ಜೋಡಿಯ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.